ಇಸ್ಲಾಂ ಅನಾದಿ ಕಾಲ, ಇಸ್ಲಾಮಿಗೆ ಆದಿ ಇಲ್ಲ, ಅಲ್ಲಾಗೂ ಆದಿ ಇಲ್ಲ, ಗೊತ್ತಾಯ್ತಲ್ಲ. ಈ ಪ್ರವಾದಿ ಆದಮ್ ಅವರ ವರ್ಷ ಎಷ್ಟು? ನೀವೇ ಹೇಳುವಂಗೆ 7,000 ವರ್ಷಗಳ ಮುಂಚೆ ಬಂದಂಥ ಮುಸ್ಲಿಂ ಪ್ರವಾದಿಗಳು. ಹಾಗಾದರೆ 1400 ಎನ್ನುವುದು ನೀವೇ ಹೇಳುವಂಗೆ ತಪ್ಪಲ್ವಾ? ಎಲ್ಲಾದರೂ ರೈತರಿಗೆ, ಎಲ್ಲಾದರೂ ಹಿಂದೂ ಸಹೋದರಿಗೆ ಅನ್ಯಾಯ ಆಗಿದ್ದರೆ ನಾವು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ, ನೀವು ಬನ್ನಿ, ನಾವು ಕೂತ್ಕೊಳ್ಳೋಣ, ಸರಿಪಡಿಸೋಣ. ನಾನು ಹೇಳೋದು ಓಲೈಕೆ ರಾಜಕೀಯನೂ ಸಲ್ಲದು, ಅದೇ ರೀತಿಯಲ್ಲಿ ಕೋಮುವಾದ ರಾಜಕೀಯವೂ ಸಲ್ಲದು. ಇದು ಎರಡನ್ನೂ ನಾವು ಅರ್ಥ ಮಾಡ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಆ ಪ್ರೊಟೆಸ್ಟ್ ನಲ್ಲಿ ವಫ್ ಬೋರ್ಡ್ ಅಲ್ಲಿ 1995ರಲ್ಲಿ ಒಂದು ಕಾಯ್ದೆ ಚೇಂಜ್ ಆಗುತ್ತೆ. ಅದೇನಂದ್ರೆ ವಫ್ ಬೋರ್ಡ್ ಹೋಗಿ ಇದು ನನ್ನ ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಬೇಡ, ಏನು ಬೇಡ, ಅದು ಅವರ ಆಸ್ತಿ ಆಗತ್ತೆ, ಕ್ಲೇಮ್ ಮಾಡ್ಕೊಬಹುದು ಅನ್ನೋ ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಆ ರೀತಿ ಇದೆಯಾ? ಡಾಕ್ಯುಮೆಂಟ್ಸ್ ತೋರಿಸೋ ಅವಶ್ಯಕತೆ ಇಲ್ವಾ ವಫ್ ಬೋರ್ಡ್ಗೆ? ಪದ್ಮಶ್ರೀ, ಬ್ರಿಟಿಷರ ಕಾಲದಲ್ಲೇ ವಕ್ಫ್ ಆ್ಯಕ್ಟ್ ಬಂದಿದೆ, ಇವತ್ತಲ್ಲ. ಹಲವಾರು ವರ್ಷಗಳ ನಂತರ, ಸ್ವತಂತ್ರ ನಂತರ ಹಲವಾರು ಸಂದರ್ಭದಲ್ಲಿ ವಕ್ಫ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ತಿದ್ದುಪಡಿಗಳಿಗೂ ಬಂದಿದೆ. ಆ ರೀತಿಯಲ್ಲಿ 1995 ಆ್ಯಕ್ಟ್ ಚೇಂಜ್ ಮಾಡಿದ್ದಾರೆ. 2013ನಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಆ 1995ಯಲ್ಲಿ ಚೇಂಜ್ ಆಗಿರುವಂಥ ಒಂದು ವ್ಯವಸ್ಥೆ ಏನಂತ ಹೇಳಿದರೆ, ಯಾರಿಗೂ ವಕ್ಫ್ ಆಸ್ತಿಯನ್ನು ಮಾರಾಟ ಮಾಡೋಕ್ಕೆ, ಬದಲಾವಣೆ ಮಾಡೋಕ್ಕೆ ಅಥವಾ ದಾನ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದಕ್ಕಿಂತ ಮುಂಚೆ ಏನಿತ್ತು, ಯಾವುದಾದ್ರೂ ಈಗ ಉದಾಹರಣೆಗೆ ಆಪ್ಕಾಮ್ಸ್ ವಿಚಾರಣೆ ತಗೊಳ್ಳಿ. ಆಪ್ಕಾಮ್ಸ್ ಮತ್ತು ನಾವು ಕೂತ್ಕೊಂಡು ಏನು ಕಾಂಪ್ರಮೈಸ್ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು, ಆ ಕಾಂಪ್ರಮೈಸ್ ವ್ಯವಸ್ಥೆಯನ್ನು ಅಲ್ಲಿ ತಡೆ ಹಿಡಿಯಲಾಗಿದೆ, ಅಲ್ಲಿ 1995ಅಲ್ಲಿ. ಅದನ್ನು ಬಿಟ್ಟು ಇವರು ಹೇಳುವ ಹಾಗೆ, ನಾನು ಯಾರನ್ನು ಹೇಳ್ತಾ ಇಲ್ಲ, ನಾನು BJP ನಾಯಕರಿಗೂ ಹೇಳ್ತಾ ಇದ್ದೀನಿ, ನೀವು ಯಡಿಯೂರಪ್ಪರೊಂದಿಗೆ ಕೂತ್ಕೊಳ್ಳಿ, ಮಾಧುಸ್ವಾಮಿ ಅವರ ಹತ್ರ ಕೂತ್ಕೊಳ್ಳಿ, ಅದೇ ರೀತಿಯಲ್ಲಿ ವಕ್ಫ್ ಗೊತ್ತಿರುವಂಥ ಅವರ ಮುಂದೆ ನೀವು ಕೂತ್ಕೊಳ್ಳಿ, ನಿಮಗೂ ಗೊತ್ತಾಗತ್ತೆ ಎಷ್ಟೆಲ್ಲ ಅನ್ಯಾಯ ವಕ್ಫ್ ಸ್ವತ್ತಲ್ಲಿ ಆಗಿದೆ ಅಂತ ನಿಮಗೆ ಮನದಟ್ಟಾಗತ್ತೆ. ನೀವು ಯತ್ನಾಳ್ ಮತ್ತು ಪ್ರತಾಪ್ ಸಿಂಹರನ್ನು ಬಿಟ್ಬಿಡಿ, ಯಾಕೆಂದರೆ ಯತ್ನಾಳ್ ಅವರು ಒಬ್ಬರು ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ, ಮತ್ತೊಬ್ಬರು ಕೇಂದ್ರ ಸಚಿವ ಆಗಬೇಕು ಅಂತ ಆ ರೇಸಲ್ಲಿರೋದು. ಅದಕ್ಕೆ ಅವ್ರು ಏನೆಲ್ಲ ಏನು ಗ್ರೌಂಡ್ಸ್ ರೆಡಿ ಮಾಡಬೇಕು ಅದನ್ನು ಮಾಡ್ತಾ ಇರೋದು. ನೀವು ಯತ್ನಾಳ್ ಮತ್ತು ಯಾರಿಗೆ ನಮ್ಮ ಪ್ರತಾಪ್ ಸಿಂಹರವರ ಇದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಏನು ಬೇಡ. ಅವ್ರು ಬಾಯಿ ತೆರೆದರೆ ಮುಸ್ಲಿಂ ವಿರುದ್ಧ ಪಾಕಿಸ್ತಾನ ಇದೇ ಹೇಳ್ತಾರೆ, ಯಾಕೆಂದರೆ ಪಾಕಿಸ್ತಾನ ಒಂದು ಅವ್ರಿಗೆ ನಂಟು ಜಾಸ್ತಿ. ಅವರು ಬಾಯಿ ತೆರೆದರೆ ಹೇಳೋದು ಪಾಕಿಸ್ತಾನ ಅಂತ. ನಾವು ಹಿಂದೂಸ್ತಾನ ಅಂತ ಹೇಳ್ತೀವಿ, ನಾವು ಇಂಡಿಯಾ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಹುಟ್ಟಿದ್ದೀವಿ, ಇಂಡಿಯಾಕ್ಕಾಗಿ ಸಾಯ್ತೀವಿ, ಇಂಡಿಯಾಗೆ ಬೇಕಾಗಿ ಎಲ್ಲ ಹೋರಾಟಕ್ಕೂ ಸಹಿ ಅಂತ. ನೀವು ನೋಡಿದ್ದೀರಾ ಅಸ್ಸಾಂನಲ್ಲಿ ಚೈನಾ ಬಾರ್ಡ್ರಲ್ಲಿ ಬಂದಾಗ ಚೈನಾದ ವಿರುದ್ಧ ಹೋರಾಟ ನಮ್ಮ ಮುಸಲ್ಮಾನರೇ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಮುಸಲ್ಮಾನರೇ ಇದ್ದಾರೆ. ನಮಗೆ ಈ ಯತ್ನಾಳ್ ಅವರಿಂದ, ಪ್ರತಾಪ್ ಸಿಂಹರಿಂದ ದೇಶ ಸ್ನೇಹ ಪಾಠದ ಅಗತ್ಯನೇ ಇಲ್ಲ. ಅವರು ಫಸ್ಟು ಕಲೀಲಿ ಏನು ದೇಶ ಸ್ನೇಹನು. ಅವರು ಬಾಯಿ ತೆರೆದರೆ ಪಾಕಿಸ್ತಾನ ಹೇಳ್ತಾರೆ, ಪಾಕಿಸ್ತಾನಲ್ಲಿ ಚಾ ಕುಡಿದು ಬರ್ತಾರೆ, ಬಿರಿಯಾನಿ ತಿನ್ನೋಕೆ ಹೋಗ್ತಾರೆ. ಈ ಯತ್ನಾಳ್ ಟೀಮು. ನಾನು ಹೇಳ್ತಾ ಇರೋದು, BJP ಯಾವುದೇ ನಾಯಕರು, ದೊಡ್ಡ ನಾಯಕರು, ಪ್ರಬುದ್ಧ ರಾಜಕಾರಣಿಗಳು ಯಾರು ವಕ್ಫ್ ಆಸ್ತಿ ವಿಚಾರವಾಗಿ ಬರಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದ್ದ ದೇವರ ಆಸ್ತಿ ಅಂತೇಳಿ. ಯತ್ನಾಳ್ ಮತ್ತು ಅವರು ಏನಾದರೂ ಮಾಡಿ ಈಗ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಅವರಿಗೆ ವಿಜಯೇಂದ್ರನ್ನು ಕೆಳಗಿಳಿಸ್ಬೇಕು ಅಷ್ಟೇ, ಬೇರೆ ಏನು ಹೋರಾಟ ಇಲ್ಲ ಅದರಲ್ಲಿ. ಆದ್ದರಿಂದ ಅದು ದೊಡ್ಡ ಚರ್ಚೆಗೆ ಗ್ರಾಸ ಒದಗಿಸ್ಬೇಕಂತ ಅಗತ್ಯ ಇಲ್ಲ. ಯಾವುದೇ ಆ್ಯಕ್ಟಲ್ಲೂ ಪದ್ಮಶ್ರೀ ಜಾಗ ನನಗೆ ವಕ್ಫ್ ಬೋರ್ಡ್ಗೆ ಮಾಡ್ಬೋದು, ಅಥವಾ ಶಾಫಿ ಸೈದಿಯ ಜಾಗ ನಾಳೆ ವಕ್ಫ್ ಬೋರ್ಡ್ ಅಧೀನಕ್ಕೆ ತಂದರೆ ಅದು ವಕ್ಫ್ ಬೋರ್ಡ್ ಇದ್ದೇ ಎಂಬ ಕಪೋಲ ಕಲ್ಪಿತ ಸುಳ್ಳೇನಿದೆಯೋ ಅದು ಜನರಿಗೆ ಬಿತ್ತರಿಸಲಾಗ್ತಾ ಇದೆ. ಇದು ಸುಳ್ಳು, ಬರೀ ಸುಳ್ಳು. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಯಾವತ್ತೂ ವಕ್ಫ್ ಆಸ್ತಿಯಾಗಿ ದಾಖಲೆ, ರೆವಿನ್ಯೂ ದಾಖಲೆ ಇದ್ದರೆ ಮಾತ್ರ ವಕ್ಫ್ ಆಸ್ತಿಯಾಗಿ ನೋಂದಾವಣೆ ಆಗತ್ತೆ. ಯಾರಾದರೂ ಪದ್ಮಶ್ರೀ ನಾಳೆ ಬಂದು ಶಾಫಿ ಸೈದಿ ಅವರ ಆಸ್ತಿ ಇದು ನೀವು ವಕ್ಫ್ ಮಾಡಿ ಅಂತ ಹೇಳಿದ್ರು ನಾವು ವಕ್ಫ್ ಮಾಡಲ್ಲ. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಪಂಚಾಯತು, ಮುನ್ಸಿಪಾಲ್ಟಿ, ಅದೇ ರೀತಿಯಲ್ಲಿ ಯಾವುದು ಪುರಸಭೆ, ಯಾವುದು ನಮ್ಮ ಕಾರ್ಪೊರೇಷನು, BBMP ಲಿಮಿಟು, ಮಹಾನಗರ ಪಾಲಿಕೆ, ಈ ಎಲ್ಲ ದಾಖಲೆಗಳಿದ್ದರೆ ಮಾತ್ರ ವಕ್ಫ್ ರಿಜಿಸ್ಟ್ರಿ ಮಾಡ್ತೀವಿ. ಅದು 1 ವರ್ಷ ಕಾಲ ನಾವು ಕಾಯ್ತೀವಿ. ವಕ್ಫ್ ರಿಜಿಸ್ಟ್ರಿ ಮಾಡಿ ಅದನ್ನು ನಾವು ನೋಟಿಫಿಕೇಶನ್ ಮಾಡಬೇಕಾದ್ರೆ 1 ವರ್ಷ ನಾವು ಕಾಯ್ತೀವಿ, ಯಾರ್ದಾದ್ರೂ ಅಬ್ಜೆಕ್ಷನ್ ಇದೆ ಅಂತೇಳಿ. ಏಕಾಏಕಿ ಇವರು ಹೇಳುವಾಗೆ ರಾತ್ರಿ ಬೆಳಗಾಗುವುದರೊಂದಿಗೆ ನಾವು ವಕ್ಫ್ ಆಸ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದು ಕಪೋಲ ಕಲ್ಪಿತವಾದ ಸುಳ್ಳು. ಇದು ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲವು ಕೋಮುವಾದಿಗಳ ಪ್ರಯತ್ನ ಅಷ್ಟೇ. ನನ್ನ ಪ್ರೀತಿಯ ಹಿಂದೂ ಸಹೋದರರೊಂದಿಗೆ ಹೇಳ್ತಾ ಇದ್ದೀನಿ, ನಾನು ನನ್ನ ಲೈಫಲ್ಲಿ ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕಾಗಿ ಭಾಷಣ ಮಾಡಿದವನು, ಟಿವಿಯಲ್ಲಿ ಡಿಬೇಟ್ ಮಾಡಿದವನು.
ಯಾವತ್ತೂ ಹಿಂದೂ ಮುಸಲ್ಮಾನರಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಬರುವಾಗ ನಾವು ಅಲ್ಲಿ ಹೋರಾಟ ಮಾಡಿದ್ದೀವಿ. ನಾನು ಹೇಳುವಂಥ ವಿಚಾರ ನೀತಿಗಳು, ನಾನು ವಕ್ಫ್ ಬೋರ್ಡಲ್ಲಿದ್ದೆ, ಅಧ್ಯಕ್ಷನಾಗಿದ್ದೆ, ಈಗಲೂ ಮೆಂಬರ್ ಆಗಿದ್ದೀನಿ. ವಕ್ಫ್ ಬೋರ್ಡ್ ಎಲ್ಲ ವ್ಯವಸ್ಥೆನೂ ಗೊತ್ತಿದೆ. ವಕ್ಫ್ ಬೋರ್ಡ್ ಇದ್ದದ್ದರಿಂದ ಸ್ವಲ್ಪ ಆದರೂ ಏನು ನಮ್ಮ ಬಡವರಿಗೆ ನ್ಯಾಯ ಸಿಗ್ತಾ ಇದೆ ಅಷ್ಟೇ. ಅಧಿಕಾರಿಗಳ ತಪ್ಪುಗಳಿವೆ, ಅಡ್ವೊಕೇಟ್ಸ್ಗಳ ತಪ್ಪುಗಳಿವೆ, ಕರಪ್ಷನ್ ಇದೆ, ಪ್ರಭಾವಿಗಳ ಕೈಗಳಿವೆ. ಆದ್ದರಿಂದ ಮುಸ್ಲಿಂ ಸಮುದಾಯದ ಬಡವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಇಲ್ಲಿ ಏನಾಗಿದೆ, ನಿಷೇಧಿಸಲ್ಪಟ್ಟಿದೆ. ಅದನ್ನು ಮರು ಸ್ಥಾಪನೆ ಮಾಡೋಕ್ಕೆ ನನ್ನ ಎಲ್ಲ ಹಿಂದೂ ಸಹೋದರರು ನಂಬತಿ ಕೈ ಜೋಡಿಸಬೇಕು. ಎಲ್ಲಿ ಹಿಂದೂ ಸಹೋದರ ಮನೆಗಳಿಗೆಲ್ಲಾದರೂ ನೋಟಿಸ್ ಕೊಟ್ಟಿದ್ದಾರೆ, ನೀವು ನಮ್ಮೊಂದಿಗೆ ನೇರವಾಗಿ ಮಾತಾಡಿ, ನಾವದನ್ನು ಕೂತ್ಕೊಂಡು ಅದಕ್ಕೆ ಪರಿಹಾರ ಮಾಡೋಣ. ನನ್ನ ಇದು ಅಧಿಕಾರಾವಧಿಯಲ್ಲಿ ಅಥವಾ ನಾನಿದ್ದಂಥ ಈ 10 ವರ್ಷದಲ್ಲಿ ಎಷ್ಟೋ ಮಠಗಳು, ಎಷ್ಟೋ ದೇವಸ್ಥಾನಗಳು ವಕ್ಫ್ ಆಸ್ತಿಯಲ್ಲಿ ದಾಖಲೆ ತೋರಿಸ್ತಾ ಇದೆ. ನಾವು ನೋಟಿಸ್ ಕೊಟ್ಟಿಲ್ಲ, ದೇವಸ್ಥಾನಕ್ಕೆ ಅದು ನಮ್ಮದು ಅಂತ ಹೇಳಿಲ್ಲ. ಅದೇ ರೀತಿ ಸ್ವಾಮೀಜಿಗಳು, ನಿಮಗೂ ಉತ್ತರ ಕರ್ನಾಟಕದಲ್ಲಿ ಅದೇ ರೀತಿಯಲ್ಲಿ ಗುಲ್ಬರ್ಗಾದ ಸ್ವಾಮೀಜಿಗಳಂತ ಕೇಳ್ಬೋದು, 19 ಎಕರೆ ಜಾಗ ನಮ್ಮದು ಅಂತ ಅವರೇ ಸ್ವಾಮೀಜಿಯೇ ಹೇಳ್ತಾ ಇದ್ದಾರೆ. ಇವತ್ತು ಸ್ವಾಮೀಜಿಯವರ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಾಗದಲ್ಲೇ ನಡೀತಾ ಇದೆ. ಅಷ್ಟು ಸೌಹಾರ್ದತೆಯಿಂದ ನಾವು ನಮ್ಮ ಮಠಮಾನ್ಯಗಳಿಗೆ ಅದೇ ರೀತಿಯಲ್ಲಿ ನಾವು ಮಸೀದಿಗೆ ಎಷ್ಟು ನಾವು ಗೌರವ ಕೊಡ್ತೀವೋ ಅದೇ ರೀತಿಯಲ್ಲಿ ಅದೊಂದು ಪೂಜಾ ಕೋಟಿಗಟ್ಟಲೆ ಹಿಂದೂಗಳ ಪೂಜಾ ಸ್ಥಳ, ಅದು ದೇವಸ್ಥಾನ ಅಂತ ಹೇಳಿದರೆ ಅಲ್ಲಿ ನಮ್ಗೆ ಹೇಗೆ ನೋಟಿಸ್ ಕೊಡೋಕ್ಕಾಗತ್ತೆ? ಅದಕ್ಕೆ ನಮ್ಮ ಇಸ್ಲಾಂ ಕಲಿಸುವುದೇನು? ಪರಧರ್ಮೀಯರ ದೇವತೆಗಳಿಗೆ ನೀವು ಗೌರವ ಕೊಡಿ ಅಂತ ಕುರಾನ್ ಹೇಳುತ್ತೆ. ನಾವು ಹೆಂಗೆ ನೋಟಿಸ್ ಕೊಡೋಕ್ಕೆ ಸಾಧ್ಯ? ಆದ್ದರಿಂದ ನೀವು ಈ ಕೋಮುವಾದಿಗಳ ವಿಷಬೀಜ ಬಿತ್ತುವಂತಹ ಷಡ್ಯಂತರಕ್ಕೆ ಯಾರೂ ಬಲಿಯಾಗಬೇಡಿ. ಎಲ್ಲಾದರೂ ರೈತರಿಗೆ, ಎಲ್ಲಾದರೂ ಹಿಂದೂ ಸಹೋದರಿಗೆ ಅನ್ಯಾಯ ಆಗಿದ್ದರೆ ನಾವು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ, ನೀವು ಬನ್ನಿ, ನಾವು ಕೂತ್ಕೊಳ್ಳೋಣ, ಸರಿಪಡಿಸೋಣ. ಇಲ್ಲಿ ಹುಬ್ಳಿಯಲ್ಲಿ ಆಗಿತ್ತು. ಹುಬ್ಳಿಯಲ್ಲಿ ಒಂದು ಬೈದರ್ಕೊಪ್ಪ ಅಂತ ಹೇಳಿ ಒಂದು ಜಾಗದಲ್ಲಿ ತಪ್ಪಾಗಿತ್ತು. ತಪ್ಪು ಮಾಡಿದ್ದು ವಕ್ಫ್ ಅಧಿಕಾರಿಗಳಲ್ಲ, ಅಲ್ಲಿ ರೆವಿನ್ಯೂ ಅಧಿಕಾರಿಗಳು ತಪ್ಪಾಗಿದ್ದು ಮಾಡಿದರು. ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡೆವು. ನಮ್ಮ ಸಿ ಅವರದನ್ನು ಚೇಂಜ್ ಮಾಡಿಯೇ ಕೊಟ್ಟರು, ಯಾಕೆಂದ್ರೆ ತಪ್ಪಾಗಿದೆ ಅಂತೆ. ಅಲ್ಲಿ ಏನಾದರೂ ಮನುಷ್ಯರು, ವಕ್ಫ್ ಬೋರ್ಡಲ್ಲಿರುವ ಅಧಿಕಾರಿಗಳು ಮನುಷ್ಯರು, ಎಲ್ಲಾದರೂ ತಪ್ಪಾಗಿದ್ದರೆ ಕೂತ್ಕೊಳ್ಳೋಣ, ಸರಿ ಮಾಡೋಣ. ಸರ್, ಕೆಲವು ಬಿಜೆಪಿ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. 1500 ವರ್ಷಗಳ ಹಿಂದೆ ಯಾವ ಅಲ್ಲಾನೂ ಇರಲಿಲ್ಲ, ಮುಲ್ಲಾನೂ ಇರಲಿಲ್ಲ, ವಕ್ಫ್ ಆಸ್ತಿ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ನಾನು ಧರ್ಮದ ಬಗ್ಗೆ ಬಿ ಜೆ ಪಿಯವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, ಎಲ್ಲರೊಂದಿಗೂ ನನ್ನ ಸವಿನಯ ವಿನಂತಿ, ನೀವು ಧರ್ಮದ ಬಗ್ಗೆ ಮಾತಾಡಬಾರ್ದು, ರಾಜಕೀಯ ಮಾಡಿ. ಕಾಂಗ್ರೆಸ್ಸನ್ನು ಎಷ್ಟು ಬೈಯೋಕೆ ಸಾಧ್ಯ, ನಿಮಗೆ ಎಷ್ಟು ಕೌಂಟರ್ ಮಾಡೋಕ್ಕೆ ಸಾಧ್ಯ ಮಾಡಿ. ಕಾಂಗ್ರೆಸ್ ಅವರು ಬಿ ಜೆ ಪಿಯನ್ನು ಕೌಂಟರ್ ಮಾಡಿ. ನೀವು ಹಿಂದೂ, ಮುಸ್ಲಿಂ, ಕ್ರೈಸ್ತ ದೇವತೆಗಳ ಬಗ್ಗೆ, ಅದೇ ರೀತಿ ಆಚಾರ ವಿಚಾರಗಳ ಬಗ್ಗೆ ಮಾತಾಡಬೇಡಿ ದಯವಿಟ್ಟು. ಅದು ನಿಮಗೆ ಇವತ್ತು ನಿಮಗೆ ಪೊಲಿಟಿಕಲ್ ಇಮೇಜ್ ಸಿಗ್ಬೋದು, ನಾಳೆ ನಿಮ್ಮ ಕುಟುಂಬಕ್ಕೆ ಅದು ದೊಡ್ಡದಾದಂಥ ಒಂದು ಶಾಪವಾಗಿ ಪರಿಣಾಮ ಹೊಂದುತ್ತದೆ. ಏಕೆಂದರೆ ಇಲ್ಲಿ ಹಿಂದೂ ಮುಸಲ್ಮಾನರು ತುಂಬ ಬಾಂಧವ್ಯದಿಂದ ಬಾಳ್ತಾ ಇದ್ದಾರೆ, ಸಾಮರಸ್ಯದಿಂದ. ಎಷ್ಟೋ ಹಳ್ಳಿಗಳಿದೆ, ನನಗೆ ಗೊತ್ತು, ಎಷ್ಟೋ ಹಿಂದೂಗಳು ನನಗೇ ಗೊತ್ತಿದೆ, ನನ್ನ ಮೀಡಿಯಾ ಸ್ನೇಹಿತರಿರಲಿ, ಎಲ್ಲರೂ ನಾವು ಒಟ್ಟಾಗಿದ್ದೀವಿ. ನೀವು ಈ ನಿಮ್ಮ ರಾಜಕೀಯ ಏನು ಅಸ್ತಿತ್ವಕ್ಕಾಗಿ ಹಿಂದೂ ಮುಸಲ್ಮಾನರೆಡೆಯಲ್ಲಿ ಬೀಜಕ್ಕೆ ಮಾಡುವಂಥ ಕೆಲಸ ಮಾಡಬೇಡಿ. ಮತ್ತು ಇಸ್ಲಾಂ ಅದು ಅನಾದಿ ಕಾಲದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿರೋದು 1400 ವರ್ಷಗಳ ಮುಂಚೆ ಅಷ್ಟೇ. ನಿಮಗೆ ಇಸ್ಲಾಂ ಬಗ್ಗೆ ಗೊತ್ತಿಲ್ಲದಿದ್ದರೆ, ಅಜ್ಞಾನಿಗಳಾಗಿದ್ದರೆ ಸ್ವಲ್ಪ ಇಸ್ಲಾಂ ಬಗ್ಗೆ ಕಲಿಬೇಕು. ಇಸ್ಲಾಮಿನ ಕೊನೆಯ ಪ್ರವಾದಿ ಯಾರು? ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಅರೇಬಿಯಾಗೆ ಬಂದು 1470 ವರ್ಷ ಆಗಿರೋದು. ಇಸ್ಲಾಂ ಅನಾದಿ ಕಾಲ, ಇಸ್ಲಾಮಿಗೆ ಆದಿ ಇಲ್ಲ, ಅಲ್ಲಾಗೂ ಆದಿ ಇಲ್ಲ, ಗೊತ್ತಾಯ್ತಲ್ಲ. ಈ ಪ್ರವಾದಿ ಆದಮ್ ಅವರ ವರ್ಷ ಎಷ್ಟು? ನೀವೇ ಹೇಳುವಂಗೆ 7000 ವರ್ಷಗಳ ಮುಂಚೆ ಬಂದಂಥ ಮುಸ್ಲಿಂ ಪ್ರವಾದಿಗಳು. ಹಾಗಾದರೆ 1400 ಎನ್ನುವುದು ನೀವೇ ಹೇಳುವಂಗೆ ತಪ್ಪಲ್ವಾ? 7000 ವರ್ಷಗಳ ಮುಂಚೆ ಇಬ್ರಾಹಿಂ ಅವರು, ಆದಮ್ ಅಲಿ ಸಲಾಂ, ಮೂಸಾ, ಅದೇ ರೀತಿಯಲ್ಲಿ ಈಗ ಯೇಸು ಕ್ರಿಸ್ತ ಅಂತ ಏನು ಕ್ರಿಶ್ಚಿಯನ್ ಸಮುದಾಯ ಹೇಳ್ತಾರೆ, ಅದು ನಮ್ಮ ಪ್ರವಾದಿ, ಅವರು ದೇವರು ಅಂತ ಹೇಳ್ತಾರೆ. ನಾವು ಪ್ರವಾದಿ ಅಂತ ನಂಬ್ತೀವಿ. ಪ್ರವಾದಿ ಮುಹಮ್ಮದರ ಸ್ವಲ್ಪ ಮುಂಚೆ ಬಂದಂಥ ಒಬ್ಬ ಪ್ರವಾದಿ. 1,24,000 ಪ್ರವಾದಿಗಳು ಈ ಜಗತ್ತಿನಲ್ಲಿ ಅಲ್ಲಾಹನು ನಿಯೋಗಿಸಿದ್ದಾನೆ. ಅದರ ಅಂತ್ಯ ಪ್ರವಾದಿ, ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಬಂದು 1400 ವರ್ಷಗಳಾಗಿರುವುದು. ಇಸ್ಲಾಂ ಬಂದಲ್ಲ. ಇಸ್ಲಾಂ ಸ್ಥಾಪನೆ ಮಾಡಿದ್ದು ಪ್ರವಾದಿ ಮುಹಮ್ಮದರಲ್ಲ. ಇಸ್ಲಾಂ ಸ್ಥಾಪನೆ ಮಾಡಿದ್ದು ಅಲ್ಲಾ, ಅದರ ಸ್ಥಾಪಕ ಅಲ್ಲ. ಅಲ್ಲಾಗೆ ಜೀವಿಲ್ಲ, ನಿರಾಕಾರ. ಅವನು ಎಲ್ಲಿ ಹುಟ್ಟಿದ? ಅವನು ಹುಟ್ಟಿಲ್ಲ. ಎಲ್ಲಿ ಇದ್ದಾನೆ? ಅವನು ಹುಟ್ಟಿದವನು ಅಥವಾ ಹುಟ್ಟಿಸಲ್ಪಟ್ಟವನು ಅಂತ ನಂಬಿದರೆ ನಾವು ಇಸ್ಲಾಂ ಆಗಲ್ಲ, ಮುಸಲ್ಮಾನ್ ಆಗಲ್ಲ. ಅವನಿಗೆ ಆದಿ ಇಲ್ಲ, ಅಂತ್ಯವಿಲ್ಲ. ಅವನಿಗೆ ಸಾವಿಲ್ಲ. ಅವನು ಎಂದೆಂದೂ ಶಾಶ್ವತವಾಗಿ ಜಗತ್ತನ್ನು ನಿಯಂತ್ರಿಸುವಂಥ ಜಗನ್ನಿಯಂತ್ರಕ. ಇಸ್ಲಾಮಿನ ಪ್ರಥಮ ಪ್ರವಾದಿ ಆದಮ್ ಅಲಿ ಇಸ್ಲಾತು ವಸ್ಸಲಾಂ ಬಂದು 7000 ವರ್ಷ ಆಯಿತು. ಹಾಗಾದರೆ ನೀವೇನು ಹೇಳ್ತಾ ಇದ್ದೀರಾ? ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ನಾನು ಹಿಂದೂ ಧರ್ಮ ಫಸ್ಟ್ ಹುಟ್ಟಿತ್ತು, ಇಸ್ಲಾಂ ಧರ್ಮ ಫಸ್ಟ್ ಹುಟ್ಟಿತ್ತು, ಆ ವಿವಾದ ಮಾಡ್ತಾ ಇಲ್ಲ. ನಮ್ಮ ನಂಬಿಕೆ ಏನಂತ ಹೇಳಿದರೆ ಪ್ರಥಮ ಪ್ರವಾದಿ ಆದಮ್.
ದೇವರು ಒಬ್ಬ, ಅದು ನಮ್ಮ ನಂಬಿಕೆ. ಅದು ನಾನು ಪದ್ಮಶ್ರೀ ಅವರ ನಂಬಿಕೆ ವಿರುದ್ಧ ನಾನು ಹೋಗಲ್ಲ, ಮಾತಾಡಲ್ಲ. ಪದ್ಮಶ್ರೀ ನಂಬಿಕೆಯನ್ನು ಬೇರೆ ಇದೆ. ನನ್ನ ನಂಬಿಕೆಗೆ ಏಕೆ ನೀವು ಪ್ರಾಬ್ಲಮ್ ಮಾಡ್ತೀರಾ? ನನ್ನ ನಂಬಿಕೆ ದೇವೊಬ್ಬ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ದೇವರೊಬ್ಬನೇ, ಅವನಿಗೆ ಆದಿ ಇಲ್ಲ, ಅವನಿಗೆ ಅಂತ್ಯನೂ ಇಲ್ಲ. ಅಂತಹ ನನ್ನ ವಿಶ್ವಾಸವನ್ನು ನೀನು ಯಾಕೆ ಕ್ವಶನ್ ಮಾಡಬೇಕು? ನಾನು ಯಾಕೆ ಪದ್ಮಶ್ರೀಯವರ ಇದು ಏನು ಆಚಾರ ವಿಚಾರ ನಾನು ಕ್ವಶನ್ ಮಾಡಬೇಕು? ಇದು ಭಾರತದಲ್ಲಿ ಎಲ್ರಿಗೂ ಅವರವರ ಆಚಾರ ವಿಚಾರಗಳು, ಅವರವರ ಧರ್ಮ, ಅವರವರ ಜಾತಿಗೆ ಅನುಸೃತವಾಗಿ ಜೀವನ ಮಾಡುವಂತಹ ಸ್ವಾತಂತ್ರ್ಯ ಇಲ್ಲಿದೆ. ಆರ್ಟಿಕಲ್ 15 24 ತನಕ ಏನಿದೆ ಧಾರ್ಮಿಕ ಸ್ವಾತಂತ್ರ್ಯ, ಅದು ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಿರುವಂತಹ ಹಕ್ಕು ಅದು. ಆದ್ದರಿಂದ ಅಲ್ಲಾಹನ ಬಗ್ಗೆ ಮಾತನಾಡೋದು ಯಾರೋ ಒಬ್ಬ, ನಾನು ಹೇಳ್ತಾ ಇದ್ದೀನಲ್ಲ, ಅವನು ರಾಜಕಾರಣಿಯಾಗಲು ಯೋಗ್ಯತೆ ಇಲ್ಲ, ಅಲ್ಲಾಹನ ಬಗ್ಗೆ ಮಾತಾಡ್ತಾರೆ. ಹೇಗೆ ನಾನು ನೋಡಿ, ಒಮ್ಮೆ ಯಾವುದೋ ಒಬ್ಬ ವಕೀಲರು ಯಾರೋ ಹಿಂದೂ ದೇವತೆಗಳ ಬಗ್ಗೆ ಮಾತಾಡಿದ್ರು. ನಾವೊಂದು ಟಿ ವಿಯಲ್ಲಿ ನಾನು ಅತಿ ಶಕ್ತವಾಗಿ ಅದನ್ನು ವಿರೋಧ ಮಾಡಿದೆ. ನಿಮಗೆ ವಿಶ್ವಾಸ ಇಲ್ಲ ರೀ, ಕೋಟಿಗಟ್ಟಲೆ ಹಿಂದೂಗಳ ವಿಶ್ವಾಸ ಅದು ಏನು ದೇವತೆಗಳ, ಅದರ ಬಗ್ಗೆ ನೀವು ಏನು ಮಾಡಬೇಡಿ, ಅಗೌರವ ತೋರಿಸಬೇಡಿ, ಅದರ ಬಗ್ಗೆ ಮಾತನಾಡಬೇಡಿ. ನಿಮ್ಮ ವಿಶ್ವಾಸ ಇಟ್ಕೊಳ್ಳಿ. ನೀವು ನಾಸ್ತಿಕವಾದಿಯಾ? ನೀವು ಹಾಗೇ ಇರಿ, ನಿಮಗೆ ಸ್ವಾತಂತ್ರ್ಯ ಇದೆ. ಇಲ್ಲಿ ನಾಸ್ತಿಕನಾಗಲು ಇಲ್ಲಿ ಸ್ವಾತಂತ್ರ್ಯ ಇದೆ. ಮುಸ್ಲಿಂ, ಕ್ರೈಸ್ತ, ಜೈನ, ಹಿಂದೂ ಆಗಲು ಇಲ್ಲಿ ಸ್ವಾತಂತ್ರ್ಯ ಇದೆ. ಅವರವರ ವಿಶ್ವಾಸವನ್ನು ನೀವು ಏನು ಪ್ರಶ್ನಿಸುವಂಥ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ನಿಮ್ಮ ಆಚಾರ ವಿಚಾರಗಳನ್ನು ಮುಂದಕ್ಕೆ ಹೋಗಿ ನೀವು. ಆದ್ದರಿಂದ ಅಲ್ಲಾ ಎಂಬುದಕ್ಕೆ ಅಲ್ಲಾ ಸೃಷ್ಟಿ ಅಲ್ಲ, ಅವನು ಸೃಷ್ಟಿಕರ್ತ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ಜಮೀರ್ ಅವರು ರೈತರ ಜಮೀನು ಪಾನಿ ತಿದ್ದುಪಡಿ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್. ಇದಕ್ಕೆ ವಕ್ಫ್ ಬೋರ್ಡ್ ಯಾವ ರೀತಿ ಆಕ್ಟ್ ತಗೊಳ್ಳೋದು? ಇಲ್ಲಿ ನೋಡಿ, ಜಮೀರ್ ಅಹಮದ್ ಅವರು ಅದಾಲತ್ ಮಾಡಿದ್ದು, ಇದು ಜಮೀರ್ ಅಹಮದ್ ಅವರು ಮೊದಲಲ್ಲ. ಇದು ಎಲ್ಲ ಮಿನಿಸ್ಟರ್ಗಳು, ಸಚಿವರು, ವಕ್ಫ್ ಅಧ್ಯಕ್ಷರುಗಳು ನನ್ನ ಅಧಿಕಾರಾವಧಿಯಲ್ಲಿ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆನೂ ಮಾಡಿದ್ದಾರೆ. BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲರೂ ಮಾಡ್ತಾರೆ. ಅದರ ಜವಾಬ್ದಾರಿ. ನಾಳೆ ಜಮೀರ್ ಅಹಮದ್ ಅವರು ಇಲ್ಲಿ ನೋಡಿ, ವಕ್ಫ್ ಕಬಳಿಕೆಯಾಗಿದೆ ಅಂತ ವರದಿ ಕೊಟ್ಟವರು ಯಾರು? ಅನ್ವರ್ ಮಾಣಿಪಾಡಿ. ಎಲ್ಲ ಕಾಂಗ್ರೆಸ್ ಲೀಡರ್ಸನ್ನು, ಮುಸ್ಲಿಂ ಲೀಡರ್ಸನ್ನು ಅದರಲ್ಲಿ ಹೆಸರು ಉಲ್ಲೇಖಿಸಿದವರು ಯಾರು? ಅನ್ವರ್ ಮಾಣಿಪಾಡಿ. ಅದರ ವಿರುದ್ಧ ಹೋರಾಟ ಮಾಡಿದವರು ಯಾರು? ಒಂದು ಪಕ್ಷ ಹೋರಾಟ ಮಾಡಿದೆ. ಅದೇ ರೀತಿ ಮುಸ್ಲಿಂ ಸಮುದಾಯನೂ ಹೋರಾಟ ಮಾಡಿದೆ. ಯಾಕಂದರೆ ಕಬಳಿಕೆದಾರನ್ನು ಬಿಟ್ಬಿಡಬಾರ್ದು, ಗರಿಷ್ಠ ಶಿಕ್ಷೆ ಆಗಬೇಕು ಅಂತೇಳಿ. ಈಗ ನಿಮ್ಗೆ ಗೊತ್ತಿದೆ ಯಾರು ನಮ್ಮ ಜಮೀರ್ ಅಹಮದ್ ಅವರು ಹೇಗೆ ಅಂತ ಹೇಳಿದರೆ, ಸ್ವಲ್ಪ ಇದು ಏನು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಅದರಲ್ಲಿ ತೊಡಗಿಸಿಕೊಳ್ಳುವವರು, ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಯಾವುದೇ ಅವರಿಗೆ ಖಾತೆ ಕೊಡಲಿ, ಅಲ್ಪಸಂಖ್ಯೆ ನಾನು ನಿನ್ನೆ ನೋಡಿದೆ, ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮೈನಾರಿಟಿಯಲ್ಲಿ ಕೂತ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಹೌಸಿಂಗ್ನಲ್ಲಿ ನಾನು ನೋಡ್ತೀನಿ, ರಾಜೀವ್ ಗಾಂಧಿ ಇದರಲ್ಲಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆ ಟೈಮಲ್ಲಿ ಬರ್ತಾರೆ, ಅಧಿಕಾರಿಗಳಿಂದ ಮುಂಚೆ ಬಂದಲ್ಲಿ ಕೂತ್ಕೋತಾರೆ, ಕೆಲಸ ಮಾಡ್ತಾರೆ. ಅದೇ ರೀತಿ ವಕ್ಫ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದು, ಹಲವಾರು ವರ್ಷಗಳಿಂದ ಕಬಳಿಕೆಯಾದಂಥ ವಕ್ಫ್ ಆಸ್ತಿಯನ್ನು ನಾವು ಏನು ಮಾಡಬೇಕು, ಅಲ್ಲಿ ನಮ್ಮ ಕೇಸ್ಗಳು ತುಂಬ ವೀಕ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ, ನಮ್ಮ ಅಡ್ವೊಕೇಟ್ಸ್ಗಳು ವೀಕ್ ಆಗಿದ್ದಾರೆ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಶಕ್ತಿಗೊಳಿಸುವಂಥ ಕೆಲಸ ಅವರು ಮಾಡಿದ್ದಾರೆ ವಿನ ಹೊಸದಾಗಿ ಏನನ್ನೂ ಮಾಡಿಲ್ಲ. ಅವರು ಯಾರೆಲ್ಲ ತಲತಲಾಂತರಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ, ಇದು ಅವರಿಗೆ ಇವರಿಗೆ ನಮ್ಮ ಜಮೀರ್ ಸಾಹೇಬರನ್ನು ವೈಯಕ್ತಿಕವಾಗಿ ಏನು ಮಾಡಬೇಕಿತ್ತು, ಕೆಳಗಿಳಿಸಬೇಕಿತ್ತು. ಅಂಥವರ ಒಂದು ಇದು ಏನು ಷಡ್ಯಂತ್ರ ಮಾತ್ರ, ಅದರಲ್ಲಿ ಏನು ಹೊಸ್ತೇನೂ ಇಲ್ಲ. ಸರ್, ಮತ್ತೊಂದು ಏನಂದ್ರೆ, ಈ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ವಕ್ಫ್ ಬೋರ್ಡ್ ಆಗಿರ್ಬೋದು, ಈ ಧರ್ಮ ನಡುವೆ ಗಲಭೆ ಸೃಷ್ಟಿ ಮಾಡ್ತಿದಾರ ರಾಜಕಾರಣಿಗಳು, ನಿಮ್ಗೆ ಹಂಗನ್ಸುತ್ತಾ? ನಿಜವಾಗಿ ಪದ್ಮಶ್ರೀ ನಿಮ್ಗೆ ನೋಡಿ, ಇದರಲ್ಲಿ ನಾನು ಕಾಂಗ್ರೆಸ್, BJP, JDS ಅಂತ ಹೇಳಲ್ಲ. ಅವರವರ ರಾಜಕೀಯ ಅಸ್ತಿತ್ವಕ್ಕಾಗಿ ಹಿಂದೂ ಮುಸ್ಲಿಂ ಕಾರ್ಡ್ ಯೂಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಜಾತಿಗಳ ನಡುವೆ ವೈಷಮ್ಯ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ರಾಜಕಾರಣಿಗಳ ಈ ರಾಜಕೀಯ ಪಿತೂರಿಯನ್ನು ರಾಜ್ಯದ 7 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ನಮ್ಮ ಸಾಮರಸ್ಯಕ್ಕೆ ನಾನು ಎಷ್ಟೋ ಸ್ವಾಮೀಜಿಗಳೊಟ್ಟಿಗೆ ಮಾತಾಡಿದ್ದೀನಿ. ಈ ವಿಚಾರವಾಗಿ ನಾವು ರಾಜಕಾರಣಿಗಳ ವಿರುದ್ಧ ಒಂದು ಹೋರಾಟನೇ ಮಾಡಬೇಕು. ಎಲ್ಲ ರಾಜಕಾರಣಿಗಳಂತ ಹೇಳಲ್ಲ, ಎಷ್ಟೋ ಒಳ್ಳೆಯ ರಾಜಕಾರಣಿಗಳಿದ್ದಾರೆ. ಕಾಂಗ್ರೆಸ್ಸಲ್ಲಿದ್ದರು, BJPಯಲ್ಲಿದ್ದರೂ ಮುಸಲ್ಮಾನರ ಬಗ್ಗೆ ಒಳ್ಳೆಯ ಇದ್ದರು. ನೀವು ನೋಡಿ, ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿದ್ದರು. ಯಾವುದು ನಮ್ಮ ಕೊರೋನಾ, ಅದು ತಬ್ಲೀಗ್ ಜಮಾತ್ ಅವರು ಮಾಡಿದ್ದಾರೆ ಅಂತ ಹೇಳಿ ಕೆಲವು ಸಂಘ ಪರಿವಾರದ ಜನರೆಲ್ಲ ವಿಲಂಬಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಮಾಧ್ಯಮದಲ್ಲೂ ಬಂತು. ಆವಾಗ ಯಡಿಯೂರಪ್ಪರು ಏನು ಹೇಳಿದರು, ಯಾರು ಮಾತಾಡಬಾರ್ದು ಮುಸಲ್ಮಾನರ ವಿರುದ್ಧ, ಅದೊಂದು ರೋಗ, ಅದನ್ನು ತಡೆಗಟ್ಟುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಅದು ರೀ ರಾಜಕೀಯ ಅಂತ ಹೇಳಿದರೆ. ಅವರೊಂದು BJP ಪಕ್ಷದಲ್ಲಿದ್ದವನು ಮುಸ್ಲಿಂ ಸಮುದಾಯದಕ್ಕೆ ಮಾತಾಡಬಾರ್ದು ಅಂತ ಹೇಳಿದರು, ಗೊತ್ತಾಯ್ತಾ? ನಾನು ಹೇಳೋದು ಓಲೈಕೆ ರಾಜಕೀಯನೂ ಸಲ್ಲದು, ಅದೇ ರೀತಿಯಲ್ಲಿ ಕೋಮುವಾದ ರಾಜಕೀಯವೂ ಸಲ್ಲದು. ಇದು ಎರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕಡೆಯಲ್ಲಿ ಓಲೈಕೆ, ಅದು ಹಿಂದೂಗಳಾಗಿರಲಿ ಮುಸಲ್ಮಾನರಿಗಿರಲಿ, ತುಷ್ಟೀಕರಣದ ರಾಜಕೀಯಕ್ಕೆ ನಾವು ಬಲಿಯಾಗಬಾರ್ದು.
ನಮ್ಮನ್ನು ತುಷ್ಟೀಕರಣ ಮಾಡೋಕ್ಕೆ, ಎಲೆಕ್ಷನಲ್ಲಿ ಗೆಲ್ಲೋಕೆ ಇಂಥ ಒಂದು ಇದು ಮಾಡೋದು. ನಾನೊಬ್ಬ ಜಾತಿ, ನೀವು ನೋಡಿ ನಿನ್ನೆ ತನಕ ಒಂದು ಪಕ್ಷದಲ್ಲಿರ್ತಾರೆ, ಇವತ್ತು ಬೆಳಿಗ್ಗೆ ಜಾತ್ಯತೀತನಾಗ್ತಾನೆ. ನಿನ್ನೆ ತನಕ ಜಾತ್ಯತೀತ ಜಗದೀಶ್ ಶೆಟ್ಟರ್ ಅವರ ಇದೇ ನೋಡಿ, ನೀವು ಯೋಗೀಶ್ವರ್ ಅವರ ಇದೇ ನೋಡಿ. ಇದು ರಾಜಕೀಯ ಅಂತ ಹೇಳಿದರೆ ಇಷ್ಟೇ. ನಿನ್ನೆ ತನಕ ಅವರು BJPಯಲ್ಲಿರುವಾಗ ಏನೆಲ್ಲ ಮಾತಾಡಿದರು, ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಬಂದ ನಂತರ ಏನು ಮಾತಾಡಿದರು, ಇಷ್ಟೇ ರಾಜಕೀಯ ಅಂತ ಹೇಳಿ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ರಾಜಕೀಯ ನಾವು ತಲೆಗೆ ಏನು ಮಾಡಬಾರ್ದು, ಏನು ತುರುಕಿಸುವಂಥ ಕೆಲಸ ನಾವು ಮಾಡಬಾರ್ದು. ರಾಜಕೀಯ ಬರೀ ಎಲೆಕ್ಷನ್ಗೆ ಸೀಮಿತವಾಗಿಸಬೇಕು. ಹಿಂದೂ ಮುಸಲ್ಮಾನರು ಒಂದು ಓಟ್ ಹಾಕುವುದು ಬರುವುದು, ನಮ್ಮ ಕೆಲಸ ಏನಿದೆ ಆ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡೋದು. ಈ ಕೋಮುವಾದ, ಜಾತಿಯ ವೈಮನಸ್ಯಗಳು, ಅದೇ ರೀತಿ ವಿಷಬೀಜವತ್ತ ಕೆಲಸುವಂಥ ಯಾವುದೇ ರಾಜಕಾರಣಿ ಅವ್ರನ್ನ ಸೋಲಿಸುವಂಥ ಕೆಲಸ ಎಲ್ಲ ಕನ್ನಡಿಗರು ಸೇರಿ ಮಾಡಬೇಕು. ಸರ್, ಇವಾಗ ನೀವು ಮಣಿಪಡಿ ವರದಿ ಅಂತ ಹೇಳಿದ್ರಿ. ಸೊ ಆ ವರದಿನಲ್ಲಿ ಏನಿದೆ ಅಂದ್ರೆ ವಫ್ ಬೋರ್ಡು ಆಸ್ತಿಗಳನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಇದೆ. ಆ ವರದಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ನೋಡಿ, ಮಾಣಿಪಾಡಿ ಅವರ ವರದಿ ಕಥೆಗಳು ಬರೆದಂಗಿದೆ. ನಾನು ಮಾಣಿಪಾಡಿ ಅವರ ವರದಿ ಮೇಲೇ ಕೆಲಸ ಮಾಡಿದ್ದೀನಿ 2 ವರ್ಷ, 5 ವರ್ಷ ಅದರ ಮೇಲೇ ಹೋರಾಟನೂ ಮಾಡಿದವನು, ಭಾಷಣ ಮಾಡಿದವನು, ನಿಮ್ಮ TVಯಲ್ಲೆಲ್ಲ ಹೇಳಿದವನು. ನಾನು ಅಧ್ಯಕ್ಷನಾದ ನಂತರ ನಾನು ಅದರ ಮೇಲೇ ಕೆಲಸ ಮಾಡಿದೆ. ಒಂದು ಟೀಮನ್ನು ರೆಡಿ ಮಾಡಿದೆ ವಕ್ಫ್ ಬೋರ್ಡಲ್ಲಿ. ಅದೇ ರೀತಿ ಅಡ್ವೊಕೇಟ್ಸ್ ಟೀಮ್ ರೆಡಿ ಮಾಡಿದೆ. ತುಂಬ ಏನು ಸೀಕ್ರೆಟ್ಸ್ ಇದು ಆಗಿ ರಹಸ್ಯವಾಗಿ ನಾನೇನು ಮಾಡಿದೆ, ಒಂದು ತಂಡವನ್ನು ಕಟ್ಟಿಕೊಂಡು ಅದರ ಮೇಲೆ ಕೆಲಸ ಮಾಡಿದೆ. ಅದರಲ್ಲಿ ಒಂದು ನನಗೆ ಅನಿಸ್ತಾ ಹಾಗೆ ಒಂದು 50-60% ಬರೀ ಕಥೆಗಳು ಬರೆದಿದ್ದಾರೆ. ಎಲ್ಲರ ಹೆಸರನ್ನು ಹಾಕಿ ಹೋಗೋದವರು. ಮತ್ತು ಕೆಲವು ಸತ್ಯಾಂಶಗಳಿವೆ. ಆ ಸತ್ಯಾಂಶಗಳು ವಕ್ಫ್ ಬೋರ್ಡ್ ಮಾಡಿದಂಥದ್ದಲ್ಲ. ಅದು ವಕ್ಫ್ ಬೋರ್ಡ್ ಅಧೀನದಲ್ಲಿರುವುದು ಬರೇ ಖಂಡಿಗಾಮ್ ರೋಡಲ್ಲಿರುವ 7,000 ಸ್ಕ್ವೇರ್ ಫೀಟ್ ಇರುವ ಬಿಲ್ಡಿಂಗ್ ಮಾತ್ರ. ಅದು ರಾಜ್ಯದ ಜನತೆ ತಿಳ್ಕೋಬೇಕು. ವಕ್ಫ್ ಬೋರ್ಡ್ ಅಧೀನದಲ್ಲಿ ಯಾವ ಸೊತ್ತು ಇಲ್ಲ ಕರ್ನಾಟಕದಲ್ಲಿ. ವಕ್ಫ್ ಬೋರ್ಡ್ ವಕ್ಫ್ ಆಸ್ತಿ ಆಗಿದೆ, ವಕ್ಫ್ ಆಸ್ತಿ, ಅದು ವಕ್ಫ್ ಬೋರ್ಡ್ ಅಧೀನದಲ್ಲಿಲ್ಲ. ಅಲ್ಲಲ್ಲಿ ಸಮಿತಿಗಳಿವೆ, ಕಮಿಟಿಗಳಿದೆ, ಆಡಳಿತ ಸಮಿತಿಯವರಿದ್ದಾರೆ. ಅಲ್ಲಿ ಕೆಲವು ತಪ್ಪುಗಳು ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅನ್ವರ್ ಮಾಣಿಪಾಡಿ ಹೇಳಿದಾಗೆ ಸರಿಯಾಗಿ ಇದು ನೀವು ಬಾಡಿಗೆ ಕಟ್ತಾ ಇಲ್ಲ, ಟೆನೆನ್ಸ್ಗಳು ಹಲವಾರು ವರ್ಷಗಳಿಂದ ಸ್ವಂತ ಆಸ್ತಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪ್ರಭಾವಿಗಳ ಕೈವಾಡ ಇದೆ. ಇವರು ಹೇಳಿದಂಗೆ ಎಲ್ಲ ಹೆಸರುಗಳು ಇದು ಬರೀತಾರಲ್ಲ, ಆ ರೀತಿಯಲ್ಲಿ ಎಲ್ಲ ಮುಸ್ಲಿಂ ಕಮ್ಯುನಿಟಿ ಹೆಸರು ಬರ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನನ್ನ ವಿರುದ್ಧನೇ ಹೇಳಿದ್ದಾರೆ, ನಾನೊಂದು ಕಾಂಪೌಂಡಿಗೆ 19 ಲಕ್ಷ ನಾನು ತಿಂದಿದ್ದೀನಿ ಅಂತ ಹೇಳಿ ಸರ್ಕಾರ ನನಗೆ ಕೊಟ್ಟಿದೆ ಅಂತೆ, ನಾನು ತಿಂದಿದ್ದೀನಿ ಅಂತ ಹೇಳಿ. ಇಲ್ಲಿ ಹೈಕೋರ್ಟಿಗೆ ಅವ್ರು ಇದು ಮಾಡಿರೋದು, ಕೇಸ್ ಹಾಕಿರೋದು ಈಗಲೂ ಇದೆ ಹೈಕೋರ್ಟಲ್ಲಿ. 7273 ನೀವು ಇದು ಮಾಡ್ಬೋದು, WP ನೋಡ್ಬೋದು. ಅದೇ ರೀತಿಯಲ್ಲಿ ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ ನನ್ನ ವಿರುದ್ಧ. ನನಗೆ ಅದ್ಭುತ ಆಯಿತು. ನಾನು 1 ರೂಪಾಯಿನೂ ಸಿಕ್ಕಿದ್ರಲ್ವ ತಿನ್ನೋದು, 1 ರೂಪಾಯಿನೂ ರಿಲೀಸ್ ಆಗಿಲ್ಲ ನಮಗೆ. 19 ಲಕ್ಷ ರೂಪಾಯಿ ಪ್ರಭು ಚವ್ಹಾಣ್ ಅವರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಮಸೀದಿಗೆ ಕೊಡುವಾಗೆ ನಮ್ಮ ಮಸೀದಿಗೂ ಕೊಟ್ಟಿದ್ದರು. ಆ 19 ರೂಪಾಯಿನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ರಲ್ವ ನಾವು ಅವ್ಯವಹಾರ ಮಾಡೋದು. ಇನ್ನೂ ರಿಲೀಸ್ ಆಗಿಲ್ಲ, ಇಷ್ಟ ತನಕ ರಿಲೀಸ್ ಆಗಿಲ್ಲ. ನನ್ನ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಕಪೋಲ ಕಲ್ಪಿತವಾದಂಥ ಕೇಸುಗಳೆಲ್ಲ ಹಲವು ನಾಯಕರ ವಿರುದ್ಧ ಯಾರನ್ನೋ ಮೆಚ್ಚಿಸೋಕೆ ಅವರು ಮಾಡಿದ್ದಾರೆ. ಆದ್ದರಿಂದ ಮಾಣಿಪಾಡಿ ಅವರ ವರದಿ ತೀರಾ ತಳ್ಳಬೇಕು ಅಂತ ನಾನು ಹೇಳಲ್ಲ. ಬಟ್ ಅದರಲ್ಲಿರುವಂಥ 50-60% ಅದು ಬರೇ ಕತೆಗಳದು. ಅದು ನಾನು ಅವರ ಮುಂದೆನೇ ಹೇಳೋಕೆ ರೆಡಿ ಇದ್ದೀನಿ. CM ಇಬ್ರಾಹಿಂ ಸಾಹೇಬರ ಒಂದು ಅವರ ಹೆಸರು ಅದರಲ್ಲಿದೆ. ನಾನು CM ಇಬ್ರಾಹಿಂ ಸಾಹೇಬರಿಗೆ ಮಾತಾಡಿದ್ದೆ. ಅವರು ಅದರ ನಿಜಾಂಶ ಹೇಳಿದರು. ನಿಜಾಂಶ ಹೇಳಿದ ನಂತರ ನಾನು ಮಾಣಿಪಾಡಿಗೆ ಕೇಳಿದೆ, ನೀವು ಹೆಂಗೆ ಅವರ ಹೆಸರು ಹಾಕಿದ್ದೀರಾ ಇಲ್ವಲ್ಲ ಅಂತೇಳಿ. ಅದಕ್ಕೆ ಆನ್ಸರ್ ಮಾಡೋಕ್ಕೆ ಆಗಿಲ್ಲ ಅವರಿಗೆ. ಅನ್ವರ್ ಮಾಣಿಪಾಡಿಗೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಆಗಿಲ್ಲ. ಇಲ್ಲ ನಿಮ್ಗೆ ಗೊತ್ತಿಲ್ಲ, ಅದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾನು ಎಲ್ಲರ ಹೆಸರು ತಪ್ಪು ಅಂತ ನಾನು ಹೇಳಲ್ಲ. ಅದೇ ರೀತಿ ಅವರ ವರದಿನೇ ಸಂಪೂರ್ಣ ಸರಿ ಇಲ್ಲ ಅಂತಲೂ ನಾನು ಹೇಳಲ್ಲ. ಕೆಲವು ಸತ್ಯಾಂಶಗಳಿವೆ, ಅದರ ಮೇಲೆ ಸರ್ಕಾರ ಕೆಲಸ ಮಾಡಬೇಕು. ಅದು ಅನ್ವರ್ ಮಾಣಿಪಾಡಿ ವರದಿ ಮಾಡಿದ್ದಾರೆ, ಅವರು BJP ಅಂತ ನೋಡಿ ಅದನ್ನು ತಳ್ಳುವಂಗಿಲ್ಲ. ಯಾವುದಿದೆ ನಮ್ಮ ಕಮ್ಯುನಿಟಿಗೆ ಅನುಕೂಲ ಆಗುತ್ತೆ ಅದನ್ನು ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ಅದರ ಮೇಲೆ ರಿಯಾಕ್ಟ್ ಮಾಡಬೇಕು.